ಅಜ್ಜಿಯ ಬಂಡ್ರಕಾನಿಗೆ ಸ್ವಾಗತ. ನಾನು ಬಂಗಾರ ವಾಸಿನಿಯಾಗಿ ಪಳು ಮಾಡಿಕೊಡ್ತೇನೆ ಬರ್ರಿ. ನಾನು ಏನೇನು ತೊಗೊಂಡೆವು ನೋಡ್ರಿ. ಮಾವಿನಕಾಯಿ, ಬೆಲ್ಲ, ಉಪ್ಪು, ಒಗ್ಗರಣೆ ಕಾಳು, ಕಾರು, ಕರಿಬೇವ, ಬೆಳ್ಳುಳ್ಳಿ. ಮೊದಲ ಎಣ್ಣೆ ಇಡ್ಬೇಕ್ರಿ. ಎಣ್ಣೆ ಹಾಕಿ ಗ್ಯಾಸ್ ಚಾಲು ಮಾಡ್ಬೇಕ್ರಿ. ಆಮೇಲೆ ಒಗ್ಗರಣೆ ಕಾಳು ಹಾಕ್ಬೇಕ್ರಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಆಮೇಲೆ ನಂತರ ಹಿಂಗೆ ಕಲಿಸ್ಕೊಳ್ಬೇಕ್ರಿ. ಸ್ವಲ್ಪ ಕಲರ್ದಿಂದ್ರಿ ಮಾವಿನಕಾಯಿ ಸುರಿಬೇಕ್ರಿ. ಮಾವಿನಕಾಯಿ ಸುರಿದ ನಂತರ ಬೆಲ್ಲ, ಖಾರ, ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕ್ಬೇಕ್ರಿ. ಚೆನ್ನಾಗಿ ಕರ್ಕೊಂಡಿಂದ ಮಾವಿನಕಾಯಿ ಸುರಿಬೇಕ್ರಿ. ಆಮೇಲೆ ಖಾರ ಹಾಕ್ಬೇಕ್ರಿ. ಖಾರ ಹಾಕಿದ ನಂತರ ಬೆಲ್ಲ ಹಾಕ್ಬೇಕ್ರಿ. ಬೆಲ್ಲ ಹಾಕಿದ ನಂತರ ಉಪ್ಪು ಹಾಕ್ಬೇಕ್ರಿ, ರುಚಿ ಕೊಡ್ತೈತ್ರಿ. ಆಮೇಲೆ ನಿಮಗೆ ರಸ ಬೇಕಾದ್ರೂ ಹೆಚ್ಚು ನೀರು ಹಾಕ್ಬೇಕ್ರಿ, ಕಮ್ಮಿ ಬೇಕಾದ್ರೂ ಕಮ್ಮಿ ಹಾಕ್ಬೇಕ್ರಿ. ಇದು ಮಾವಿನಕಾಯಿ ಪಳು ಮಾಡತ್ತೇನೆ ರೀ. ಈಗ ಅರಿಶಿನ ಹಾಕಿದ್ವಿ ರೀ. ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ಬೇಕ್ರಿ. ಆನಂತರ ಸ್ವಲ್ಪ ರಸ ಹೆಚ್ಚು ಬೇಕಾದ್ರೂ ಜಾಸ್ತಿ ನೀರು ಹಾಕ್ಬೇಕ್ರಿ. ರಸ ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಬೇಕ್ರಿ ನೀರು. ಹಿಂಗೆ ಪಳು ಮಾಡ್ಬೇಕು ರುಚಿಯಾಗಿ. ಇದು ಕುದಿಬೇಕ್ರಿ ಚೆನ್ನಾಗಿ. ಕುದಿದ ನಂತರ ಗ್ಯಾಸ್ ಬಂದ್ ಮಾಡ್ಬೇಕ್ರಿ. ನಾನು ಮನ್ಯಾಗ ಮಾಡಿದ ಮಸಾಲೆ ಹಾಕತ್ತೇನೆ ರೀ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಹಾಕ್ಬೇಕ್ರಿ. ಜೀರಿಗೆ, ಲವಂಗ, ಮೆಣಸ, ದಾಲ್ಚಿನ್ನಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಂಡು ಮಿಕ್ಸರ್ ಮಾಡಿ ಮನ್ಯಾಗ ಪೌಡರ್ ಮಾಡಿ ಇಟ್ಕೊಂಡು ಪಳಿಗೆ ಹಾಕ್ಬೇಕ್ರಿ. ಚೆನ್ನಾಗಿ ಹಾಕತ್ರಿ. ಚೆನ್ನಾಗಿ ಕುದಿಬೇಕ್ರಿ. ಇದು ಚೆನ್ನಾಗಿ ಕುದಿದ ನಂತರ ಸ್ವಲ್ಪ ಬಂದ್ ಮಾಡಿ ಬಾಯಿ ಮುಚ್ಚಿ ಬಿಡ್ಬೇಕ್ರಿ. ಸ್ವಲ್ಪ ತಡಿ ಒಂದು 10 ನಿಮಿಷ ರೀ. ನಾ ಚೆನ್ನಾಗಿ ಪಳು ಮಾಡಿ ರುಚಿ ತೋರಿಸ್ತೇನೆ ರೀ ನಿಮಗೆ. 10 ನಿಮಿಷ ಕುದಿಯಾಕ ಬಿಡ್ರಿ. ಚೆನ್ನಾಗಿ ಕುದಿತೈತ್ರಿ. ಆಮೇಲೆ ಕಿಮಿ ಹಾಕತ್ರಿ. ನೋಡ್ರಿ ನಮ್ಮ ಮಾವಿನಕಾಯಿ ಪಳುವ್ರಿ ಚೆನ್ನಾಗಿ ಕುದಿಯಾಕತ್ರಿ. ನೋಡ್ರಿ ಹಿಂಗೆ ಸ್ವಲ್ಪ ಗ್ಯಾಸ್ ಕೊಂತಿರ್ಬೇಕ್ರಿ. ಚೆನ್ನಾಗಿ ಕುದಿತೈತ್ರಿ. ನೋಡ್ರಿ ನಮ್ಮ ಪಳು ತಯಾರಾಗೈತ್ರಿ. ನೋಡ್ರಿ ತಿಂದು ನೋಡ್ರಿ. ಸ್ವಲ್ಪ ನಿಮಗೂ ಸೇರ್ತಂದ್ರೆ ಮನ್ಯಾಗ ಮಾಡ್ಕೊಡಿ. 10 ನಿಮಿಷನ್ಯಾಗ ಪಳು ರೆಡಿ. ಅನ್ನದ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತಿಂದು ನೋಡ್ರಿ. ರುಚಿ ಹಾಕತ್ರಿ. ಲಟ್ಗಿ ಹೊಡ್ದು ತಿಂತೇರಿ. ರುಚಿ ಮಾಡಿದೇನ್ರಿ. ನೀವು ನಿಮ್ಮ ಮನ್ಯಾಗ ಮಾಡಿರಿ. ಎಲ್ಲರಿಗೂ ನಿಮ್ಮ ಮನ್ಯಾಗ ಸೇರ್ತತ್ರಿ. ಲಟ್ಗಿ ಹೊಡ್ದು ತಿಂತ ಸಿಮಿ ಪಳು ಬೇಕಾದ್ರೆ ನಿಮಗೆ ನಮ್ಮ ಅಕೌಂಟಿಗೆ ಫಾಲೋ ಮಾಡಿರಿ. ಧನ್ಯವಾದಗಳು.